ಬಬ್ಬಾರ್ ಸಿನಿಮಾದ ಮುಹೂರ್ತ ಗೀತಾ ಪಿಕ್ಚರ್ಸ್ ಅವರಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದಾರೆ. ಶಾಖಾಹಾರಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಪಟ್ಟಿದ್ವಿ. ನಿರ್ದೇಶಕರು ಯಾರು ನನ್ನ ಮುಖ ನೋಡಿಲ್ಲ. ಗುಡ್ ಲಕ್, ಒಳ್ಳೆಯದಾಗಲಿ. ಬೇರೆ ಅಮೃತ ಅವ್ರಿಗೆ ನೆಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಇವತ್ತಿಲ್ಲಿ ಬಂದು ಅವ್ರು ವಿಶ್ ಮಾಡಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಶಿವಣ್ಣ, ನಿಮ್ಮ ಸ್ಪೀಡಿ ರಿಕವರಿ ಥರನೇ ಇವ್ರ ಸಿನಿಮಾನು ತುಂಬ ಚೆನ್ನಾಗಿ ಓದಿ ಹಾರೈಸ್ತೀವಿ. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಗುಡ್ ಲಕ್. ನಾಗಶೇಖರ್ ಸರ್ ಇಲ್ಲ ಸ್ಟೈಲ್ ಆಗಿ ಒಂದೆರಡು ಲೈನ್ ಆದರೂ ಹೇಳಬೇಕು ಅಂತ ಶಿವಣ್ಣ ಸರ್ ಹೇಳ್ತಾ ಇದ್ದಾರೆ. ಎಸ್ ಸರ್. ಇಲ್ಲಿ ನಮಗೆ ಅಣ್ಣ ಅಕ್ಕ ಶಿವಣ್ಣವರು ಬಹಳ ಪ್ರೀತಿಯ ಅಣ್ಣ ನಮಗೆ, ಗೀತಕ್ಕ ಕೂಡ. ಸೊ ಬೇರೆ ನಾನು ಚಿಕ್ಕ ಹುಡುಗರಿಂದ ನೋಡ್ತಿದ್ದೀನಿ. ಸೊ ಅವರು ಬಹಳ ದೊಡ್ಡ ಹೀರೋ ಆಗ್ತಾರೆ ಅಂತ ನಮ್ಮ ರಾಜ್ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದರು, ವಜ್ರೇಶ್ವರಿ ಕುಮಾರ್ ಅವ್ರ ಹತ್ರ. ಅಣ್ಣ ಬೇರೆ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಒನ್ ಫೈನ್ ಡೇ ಅಂತ. ದಟ್ ಡೇ ಈಸ್ ವೆರಿ ಸೂನ್ ಆ್ಯಂಡ್ ವೆರಿ ಸೂನ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗೀತಕ್ಕ. ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೇಮ್ ಅವ್ರ ಮಗಳು ಈ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ. ಅವರು ತುಂಬ ಒಳ್ಳೆ ನಟಿ, ಒಳ್ಳೆಯದಾಗಲಿ. ಅಕ್ಕ, ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್, ಇಂಡಸ್ಟ್ರಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್. ಲವ್ ಯು ಆಲ್ವೇಸ್. ಲವ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಈ ಪಬ್ಬ ಕಥೆನ ನಮ್ಮ ಬಿರೇನ್ ಮೂಲಕನೇ ಬಂದಿದ್ದು. ಆ್ಯಕ್ಚುಲಿ ಬಿರೇನ್ ಡೈರೆಕ್ಟರ್ ಕರ್ಕೊಂಡು ಬಂದು ಇವರಿಗೆ ಕೇಳ್ತದೆ. ಆ್ಯಕ್ಚುಲಿ ಎಲ್ಲ ಕಥೆಗೂ ಬಿರೇನ್ ಅವ್ರಿಗೆ ಕೇಳೋಕ್ಕೆ ಹೇಳ್ತಾನೆ. ಸೊ ಅವ್ರಿಗೆ ಭಾಳ ಇಷ್ಟ ಆಗಿ ಈ ಫಿಲಮ್ ತುಂಬ ಇಷ್ಟ ಆಯಿತು. ನಮಗೆಲ್ಲರಿಗೂ ಕಥೆ ಭಾಳ ಇಷ್ಟ ಆಯಿತು. ಸೊ ಹಾಗೆ ನಮ್ಮ ಸಂದೀಪ್ ಅವರು ಇದಕ್ಕೆ ಗೀತಾ ಪಿಕ್ಚರ್ಸ್ಗೆ ಕೆಲಸ ಮಾಡೋಕ್ಕೆ ಬಂದಿತ್ತು. ಅವ್ರ ಜೊತೆಗೆ ಡೈರೆಕ್ಟರ್ ಕ್ಯಾಮ್ರಾ ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಆಮೇಲೆ ಬಿರೇನ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋದ್ರ. ಆಮೇಲೆ ಈ ಪಿಕ್ಚರ್ಗೆ ಸುಮಾರು 5-6 ತಿಂಗಳಿಂದ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾನೆ. ಡೈರೆಕ್ಟರ್ ಅವ್ರನ್ನ 7 kg ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ. ಸೊ ಬಿರೇನ್ಗೂ ನಾನು 12 kg ಸಾರಿ. ಆಮೇಲೆ ಅಮೃತ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ತುಂಬ ಚಿಕ್ಕ ಹುಡುಗಿಂದ ನಾನು ನೋಡಿದ್ದೀನಿ. ನಮ್ಮ ಶಬರಿಮಲೆಗೆ ಅಣ್ಣನ ಜೊತೆ ಕೂಡ ಅವ್ರಿಗೂ ಪ್ರೇಮು ಅವರು ಇಬ್ಬರು ಹೋಗಿ ಬಂದಿದ್ರು. ಸೊ ಅವ್ರ ಮಗ ಮತ್ತು ಮಗಳು ಇಬ್ಬರು ಬಂದಿದ್ರು. ಆಮೇಲೆ ಇನ್ನು ಅಮೃತಗೆ ಒಳ್ಳೆಯದಾಗಲಿ, ಇದರಲ್ಲಿ ಒಳ್ಳೆಯ ಹೆಸರು ಬರಲಿ. ಬಿರೇನ್ಗೂ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಮತ್ತು ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಂತೀನಿ. ಈ ಚಿತ್ರ ಮೈಸೂರು, ಬೆಂಗಳೂರು ಮತ್ತು ಹಿಮಾಚಲ್ ಪ್ರದೇಶ್ ಮತ್ತು ಕೂರ್ಗ್ ಇದು 4 ಜಾಗದಲ್ಲಿ ನಡೆಯುತ್ತೆ. ಕತೆ ಹೇಳಬೇಡಿ ಅಂತ ಹೇಳಿದ್ದಾರೆ. ಸೊ ನಾನು ಹೇಳ್ತಾ ಇಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖುಷಿ ಅಂತಂದರೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಮಾತು ಬರ್ತಾ ಇಲ್ಲ ನನಗೆ. ಏಕೆಂದರೆ ದೇವನಿಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ನಮ್ಮಕ್ಕೆ ಅವನ ಕೈ ಹಿಡಿದ್ರು. ಅದು ನನ್ನ ಭಾಗ್ಯ, ಅವನ ಅದೃಷ್ಟ ಕೂಡ. ಯಾವತ್ತೂ ನಾವು ನಮ್ಮ ಅಣ್ಣ ಯಾವಾಗಲೂ ಹೇಳ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರೆ ಕೆಲಸ ಬರುತ್ತೆ, ಕಷ್ಟಪಡಬೇಕು ಅಷ್ಟೇ ಅಂತ. ಸೊ ಹಾಗಾಗಿ ಬಿರೇನ್ ನಾನು ಅದೇ ಹೇಳ್ತೀನಿ, ಏನೇ ಬರಲಿ ಕಷ್ಟಪಟ್ಟು ಕೆಲಸ ಮಾಡಿ, ಏನು ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಗಮನದಲ್ಲಿದೆ ಅಷ್ಟೇ. ಇಬ್ಬರಿಗೂ ಅದನ್ನೇ ಹೇಳ್ತೀನಿ ನನ್ನ ಮಕ್ಕಳಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಪ್ರೇಮ ಅವ್ರ ಮಗಳು ಅಮೃತಂಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.